ಸ್ನೇಹಿತರೆ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ CET ಬಗ್ಗೆ ಅಂದರೆ ಶಿಕ್ಷಕರ ನೇಮಕಾತಿ ಕುರಿತು ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಏನಪ್ಪ ಅದು ಅಂತ ನೋಡೋದಾದರೆ, B.Ed ಪದವೀಧರರಿಗೆ ಸಂಬಂಧಪಟ್ಟಂತೆ CET ಪರೀಕ್ಷೆ ಬರೀಲಿಕ್ಕೆ ತರಬೇತಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಮಾಹಿತಿ ಇಲ್ಲಿ ಬಂದಿದೆ. ಇದು ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಯಿಂದ ಬಂದಿರತಕ್ಕಂಥದ್ದು. ಅಂದರೆ ಈಗ ಆಲ್ರೆಡಿ ಯಾರೆಲ್ಲ B.Ed ಅನ್ನು ಕಂಪ್ಲೀಟ್ ಮಾಡಿದ್ದಾರೆ ಅವರಿಗೆ ಮುಂಬರುವ ದಿನಗಳಲ್ಲಿ CET ಪರೀಕ್ಷೆ ನಡೆಯುತ್ತೆ, ಅಂದರೆ ಶಿಕ್ಷಕರ ನೇಮಕಾತಿ ಪರೀಕ್ಷೆ ನಡೆಯುತ್ತೆ. ಹಾಗಾಗಿ ನೀವು ಆ ಎಲ್ಲ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತರಬೇತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಆರ್ಡರನ್ನು ಮಾಡಿದ್ದಾರೆ. ಅದು ದಿನಾಂಕ 26/11/2025 ಈ ಒಂದು ಆರ್ಡರ್ ಆಗಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ ಮುಂಬರುವ ವರ್ಷಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರನ್ನು, ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಬಹಳಷ್ಟು ಜನ ಕಾಲ್ ಮಾಡಲ್ಲ ಅನ್ನೋ ಒಂದು ಫೀಲಿಂಗಲ್ಲಿದ್ದಾಗ ಈ ಒಂದು ಮಾಹಿತಿ ನಿಮಗೆ ಪುಷ್ಟಿಯನ್ನು ಕೊಡ್ತದೆ. ಅಂದರೆ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರ ನೇಮಕಾತಿ ಆಗೋದ್ರಿಂದ ಸರ್ಕಾರವು ಆ ಒಂದು ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳೋದ್ರಿಂದ ಆ ಒಂದು ಪ್ರಕ್ರಿಯೆಯಲ್ಲಿ ಮೊದಲು B.Ed ಪದವೀಧರರಿಗೆ B.Ed ಕಾಲೇಜುಗಳ ಮೂಲಕ, ಅಂದರೆ B.Ed ಕಾಲೇಜುಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿಂದ CET ಪರೀಕ್ಷೆಗೆ ಪೂರ್ವಭಾವಿಯಾಗಿ ಅಗತ್ಯ ತರಬೇತಿಯನ್ನು ಕೊಡಬೇಕು. ನಂತರ ಆ ತರಬೇತಿ ಮೂಲಕ ಅವ್ರು ಏನು ಮಾಡ್ಬೋದು, CETಯಲ್ಲಿ ಉತ್ತೀರ್ಣರಾಗ್ಬೋದು ಅಂತಕ್ಕಂಥದ್ದು. ಸಂಬಂಧಪಟ್ಟಂಥ B.Ed ಪದವೀಧರರಿಗೆ CET ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಅನುವಾಗುವಂತೆ ತಮ್ಮ ವ್ಯಾಪ್ತಿಯ ಅನುದಾನಿತ B.Ed ಪದವಿ ಕಾಲೇಜುಗಳಲ್ಲಿ, ಅಂದರೆ ಏಡೆಡ್ ಕಾಲೇಜುಗಳಲ್ಲಿ ತರಬೇತಿ ಕಾರ್ಯಕ್ರಮವನ್ನು ತುರ್ತಾಗಿ ಹಮ್ಮಿಕೊಳ್ಳಲು ಕ್ರಮವಹಿಸುವಂತೆ ಹಾಗೂ ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರಿಗೆ ಸೂಚನೆ ನೀಡಲು ಈ ಮೂಲಕ ಆದೇಶಿಸಲಾಗಿದೆ. ಅಂದರೆ ಗೌರ್ಮೆಂಟ್ ಮತ್ತು ಏಡೆಡ್ ಅವರಿಗೆ ಈ ಒಂದು ಕಾರ್ಯಕ್ರಮ ಮ್ಯಾಕ್ಸಿಮಮ್ ಡಯಟ್ಗಳಲ್ಲಿ ಕೊಡ್ತಾರೆ. ಏನು ಗೌರ್ಮೆಂಟ್ ಕಾಲೇಜುಗಳು ಮತ್ತು ಏಡೆಡ್ ಕಾಲೇಜುಗಳು ಏನಿದೆ ಅಲ್ಲಿ ನಿಮಗೆ ಸಂಡೇ ಅಥವಾ ಒಂದು ಹಾಲಿಡೇಸ್ಗಳಲ್ಲಿ ತರಬೇತಿಯನ್ನು ಕೊಡ್ತಾರೆ. 1 ದಿನ ಅಥವಾ 2 ದಿನ 3 ದಿನ ಒಂದು ಕಾರ್ಯಾಗಾರಗಳನ್ನು ಏರ್ಪಡಿಸ್ತಾರೆ. ಇವೆಲ್ಲ ಯಾವೆಲ್ಲ ಶಿಕ್ಷಕರ ನೇಮಕಾತಿಗಳು ಬರುತ್ತೆ ಅಂಥ ಸಂದರ್ಭದಲ್ಲಿ ಆ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ತರಬೇತಿ ಕಾರ್ಯಕ್ರಮಗಳು ಬರುತ್ತೆ. ಸೊ ಇದರ ಒಂದು ಉದ್ದೇಶ ಇಷ್ಟೇ. ಈಗ ನೇಮಕಾತಿ ಪ್ರಕ್ರಿಯೆ ಚುರುಕಾಗಿದೆ. ಆ ನೇಮಕಾತಿ ಶಿಕ್ಷಕರಿಗೆ ಮುಂದೆ ಆಗೇ ಆಗುತ್ತೆ. ಆ ಕಾರಣದಿಂದಾಗಿ ಅವರು ತರಬೇತಿಯನ್ನು ಕೊಡಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಆಯುಕ್ತರು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಅವರು ಈ ಸಹಿ ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ಆದೇಶವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇದರ ಪ್ರಕಾರ ನೀವು ನಿಮ್ಮ ಅಭ್ಯಾಸವನ್ನು ಚುರುಕುಗೊಳಿಸ್ಬೋದು. ಮತ್ತು ಇನ್ನು ಮುಂಬರುವ ಕೆಲವೇ ತಿಂಗಳುಗಳಲ್ಲಿ, ಈಗೇನು ನಾವು ಪೇಪರ್ ಸ್ಟೇಟ್ಮೆಂಟ್ ನೋಡಿದ್ವಿ, ಜೂನ್ನಲ್ಲಿ ಇದು ಮ್ಯಾಕ್ಸಿಮಮ್ ನಿಮಗೆ ಶಿಕ್ಷಕರ ನೇಮಕಾತಿ ಸಂಪೂರ್ಣ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ನೀವು ಕೂಡ ನಿಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಂಕ್ಷಿಪ್ತವಾಗಿ ಇರುವಂಥ ಮಾಹಿತಿಯನ್ನು ಹೇಳಿದ್ದೀನಿ. ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಸರ್ ನೇಮಕಾತಿ ಆಗುತ್ತಾ? ಮತ್ತು ಪ್ರಶ್ನೆಗಳು B.Ed ಅಂದರೆ ಇದು ಮೋಸ್ಟ್ಲಿ ನಮಗೆ GPSTR ಆಗುತ್ತೆ. ಆದರೆ ನನಗೆ ಈ ಒಂದು ಪ್ರಶ್ನೆ ಕೇಳಿರತಕ್ಕಂಥವ್ರು, ಸರ್ GPSTR ಮಾಡ್ತೀನಿ ಅಂತ ಅನಿಸುತ್ತೆ ಸರ್, B.Ed ಅಂತ ಕೊಟ್ಟಿದ್ದಾರೆ, D.Edನವ್ರಿಗೆ ಏನೂ ಹೇಳೇ ಇಲ್ಲ ಮಾಹಿತಿಯನ್ನು ಅಂತ. ಸೊ ಅದು ಕೂಡ ಬರುತ್ತೆ. ಬಟ್ ಇದು B.Ed ಕಾಲೇಜ್ ಅವ್ರಿಗೆ ಕೊಟ್ಟಿರೋವಂಥ ಇನ್ಸ್ಟ್ರಕ್ಷನ್ಸ್. ಮ್ಯಾಕ್ಸಿಮಮ್ ಈ ಬಾರಿ GPT ಹಾಗೇನೆ PST ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಎರಡೂ ಕೂಡ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. 100% ಮಾಡೇ ಮಾಡ್ತಾರೆ. ಆ ನೇಮಕಾತಿಯಲ್ಲಿ ಆ್ಯಕ್ಚುಲಿ ಇರೋದೇ ಜಾಸ್ತಿ 1 to 5th ಶಿಕ್ಷಕರ ಒಂದು ಕೊರತೆ ಜಾಸ್ತಿ ಇರೋದ್ರಿಂದ ಆ ಒಂದು ಪೋಸ್ಟ್ಗಳನ್ನು ಕೂಡ ಕರೀತಾರೆ. ನೀವು ಕೂಡ ನಿರಾಶರಾಗಬೇಡ್ರಿ. ಈಗೇನು ಅಭ್ಯಾಸ ಮಾಡ್ತಿದ್ರೆ ಅದನ್ನು ಕಂಟಿನ್ಯೂ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.